ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂಥ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸುರಾಜನಿಗೆಂದಿಗಾಗಲೇ. ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸುರಾಜನಿಗೆಂದಿಗಾಗಲೇ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದೂ ಹಾಡಿಕೊಂಡಾಡುವೆ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಪೀಡಿಸಿದನು. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. ಸೋತು ಹೋಗದಿರು. ಆದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಯನ್ನು ತಿಳಿಸೋನಾಗಿದ್ದೇನೆ. ಒಂದು ಸಂದರ್ಭದಲ್ಲಿ ನಾನು ನಿಮ್ಮೊಂದಿಗೆ ಪರಿಶುದ್ಧ ಬೈಬಲ್ ಗ್ರಂಥದಿಂದ ದೂರ ದೇಶದಿಂದ ಒಳ್ಳೆಯ ಶುಭವಾರ್ತೆ ಎನ್ನುವಂತಹ ಅಂಶದೊಂದಿಗೆ ನಾನು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಹೌದು ಪ್ರಿಯರೇ, ಈ ಪ್ರಸ್ತುತ ಕಾಲದಲ್ಲಿ ಪ್ರತಿದಿನ ಇತರ ದೇಶಗಳಿಂದ ಅಸಮಾಧಾನ, ಯುದ್ಧಗಳು ಹಾಗೂ ಕೆಟ್ಟ ವಾರ್ತೆಗಳು, ಕೋಮು, ಗಲಭೆ, ಭೂಕಂಪ, ಮತ್ತು ಅಲ್ಲಿ ಇಷ್ಟು ಜನ ಸತ್ರು, ಇಲ್ಲಿ ಅಷ್ಟು ಜನ ಸತ್ರು ಅನ್ನುವಂಥ ಕೆಟ್ಟ ಸುದ್ದಿಗಳ ಸಮಾಚಾರದ ಮಧ್ಯದಲ್ಲಿ ಒಳ್ಳೆಯ ಸುವಾರ್ತೆಯನ್ನು ನಾನು ಜ್ಞಾನೋಕ್ತಿಯಿಂದ ನಿಮ್ಮೊಂದಿಗೆ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 25ನೇ ವಚನವನ್ನು ನಿಮ್ಮೊಂದಿಗೆ ನಾನು ಓದಲಿಕ್ಕಿದ್ದೇನೆ. ಬಾಯಾರಿದವನಿಗೆ ತಣ್ಣೀರು ಹೇಗೂ, ದೂರ ದೇಶದಿಂದ ಬಂದ ಒಳ್ಳೆಯ ಸಮಾಚಾರವು ಹಾಗೆಯೇ. ಅದು ಪ್ರಿಯರೇ, ಇಲ್ಲಿ ನಾವು ನೋಡುವಾಗ ಇಲ್ಲಿ ಬಾಯಾರಿದವನ ಬಗ್ಗೆಯೂ ನಾವು ನೋಡ್ತೇವೆ, ಮತ್ತು ದೂರ ದೇಶದಿಂದ ಬಂದಂಥ ಶುಭ ಸಮಾಚಾರದ ಬಗ್ಗೆ ನಾವು ನೋಡ್ತೇವೆ. ಇಲ್ಲಿ ಮರುಭೂಮಿಯಲ್ಲಿ ಇರುವಂಥ ವ್ಯಕ್ತಿಗೆ ನೀರಿನ ದಾಹ ಬಹು ಪ್ರಾಮುಖ್ಯವಾಗಿ ಇರುತ್ತದೆ. ಯಾಕಂದರೆ ಅಲ್ಲಿ ನಾವು ನೋಡುವಾಗ ಬಾಯಾರಿದಾಗ ಈ ಅಡವಿಯಲ್ಲಾಗಿರ್ಬೋದು, ಈ ಮರಳುಗಾಡಿನಲ್ಲಾಗುವುದು, ಅಲ್ಲಿ ನೋಡುವಾಗ ನೀರು ಸಿಗುವುದು ಅಪರೂಪ. ಅಂಥ ಸಂದರ್ಭಗಳಲ್ಲಿ ಅಲ್ಲಿ ಬಾಯಾರಿಕೆಗೊಂಡಾಗ ಅವನಿಗೆ ಬೇಕಾಗಿರುವಂಥದ್ದು ಬಹುಮುಖ್ಯವಾಗಿ ಅಲ್ಲಿ ಅವನಿಗೆ ಚಿನ್ನ, ಬೆಳ್ಳಿ, ನಾಣ್ಯಗಳಿಲ್ಲ ಅಥವಾ ಅವನ ಐಶ್ವರ್ಯ ಅಲ್ಲ. ಆದರೆ ಅವನಿಗೆ ಅಲ್ಲಿ ಎಂಥ ಚಿನ್ನದ ಗಡ್ಡೆ ಸಿಕ್ಕಿದ್ರೂ ಸರಿಯೇ, ಅವನು ಅದನ್ನು ಬಯಸೋದಿಲ್ಲ. ಯಾಕಂದರೆ ಆ ದೇಹಕ್ಕೆ ಬಹಳ ನೀರು ಬಹುಮುಖ್ಯವಾಗಿದೆ. ಹಾಗೆಯೇ ನಾವು ನೋಡುವಾಗ ಹೇಗೆ ನಮ್ಮ ದೇಹಕ್ಕೆ ನೀರು ಬಹು ಪ್ರಾಮುಖ್ಯವಾಗಿದೆಯೋ ಅದೇ ರೀತಿ ನಮ್ಮ ಆತ್ಮಕ್ಕೂ ಸಹ ನೀರು ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಆತ್ಮಿಕ ನೀರು ಅದು ದೇವರ ವಾಕ್ಯ ಎಂಬುದಾಗಿ ನಾವು ಪರಿಶುದ್ಧ ಬೈಬಲ್ ಗ್ರಂಥದಿಂದ ನೋಡಬೇಕು. ದೂರ ದೇಶ ಅಂದರೆ ಇಲ್ಲಿ ಪರಲೋಕದ ಪರಿಶುದ್ಧ ಸ್ಥಳದಿಂದ ಬರುವಂಥ ಒಳ್ಳೆಯ ಶುಭ ಸಮಾಚಾರ ಎಂಬುದಾಗಿ ಇಲ್ಲಿ ನಾವು ನೋಡುವವರಾಗಿದ್ದೇವೆ. ಹೌದು, ಪರಲೋಕ ನಮಗೆ ದೂರ ದೇಶವಾಗಿದೆ. ಆತ್ಮಿಕವಾಗಿ ಒಂದು ಹಾಡೂ ಉಂಟು, ನನ್ನ ದೇಶ ಇಲ್ಲಿ ಎಲ್ಲ ಎಂಬುದಾಗಿ. ಆ ದೂರ ದೇಶದಿಂದ ಯಾಕೆ ನಮಗೆ ಒಳ್ಳೆಯ ಶುಭ ಸಮಾಚಾರ ಬರಬೇಕಾಗಿತ್ತು ಎಂಬುದಾಗಿ ನೋಡುವಾಗ ದೇವರು ಆ ಕೀರ್ತನೆ 14ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ದುರ್ಮತಿಗಳು ದೇವರಿಲ್ಲ ಎಂಬುದಾಗಿ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ. ಅವರು ಕೆಟ್ಟು ಹೋದವರು, ಹೇಯ ಕೃತ್ಯಗಳನ್ನು ನಡೆಸುವವರು, ಒಳ್ಳೆಯದನ್ನು ಮಾಡುವವರು ಒಬ್ಬರಾದರೂ ಇದ್ದಾರೋ ಎಂಬುದಾಗಿ ದೇವರು ಆಕಾಶದಿಂದ ಅಥವಾ ಸ್ವರ್ಗದಿಂದ ಅಥವಾ ಪರಲೋಕದಿಂದ ಮನುಷ್ಯನನ್ನು ನೋಡುವಾಗ ಒಬ್ಬನಾದರೂ ಇಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ.
ಇಲ್ಲಿ ಇವತ್ತು ಆ ದೂರ ದೇಶದಿಂದ ಬಂದಂಥ ಶುಭ ಸಮಾಚಾರವೇನು, ಆ ವಿಷಯಗಳಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ. ದೂರ ದೇಶದಿಂದ ಬಂದಂಥ 5 ಅನೇಕ ಸುದ್ದಿಗಳುಂಟು, ಅನೇಕ ವಾಕ್ಯಗಳುಂಟು. ಆದರೆ ಅದರಲ್ಲಿ ನಾನು ನಿಮ್ಮೊಂದಿಗೆ 5 ಶುಭ ಸಮಾಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡುವನಾಗಿದ್ದೇನೆ. ಅದೇನೆಂದರೆ ಮೊದಲನೇದು ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ನಾನು ನಿಮಗೋಸ್ಕರ ಓದುತ್ತೇನೆ. ಅದು ಏನು ಮೊದಲನೆಯ ಒಂದು ಆ ಶುಭ ಸಮಾಚಾರ ಏನೆಂಬುದಾಗಿ ನೋಡುವಾಗ, ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತೇವೆ. ನಮ್ಮೆಲ್ಲರಿಗಿದು ಕ್ರೈಸ್ತರಿಗೆ ಚಿರಪರಿಚಿತವಾದ ಮತ್ತು ಬಾಯ್ಪಾಠವಾಗಿರುವಂಥ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ. ಹೌದು, ದೇವರು ಮೊದಲನೇದಾಗಿ ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿದ್ರಂತೆ. ನಾನು ಮೊದಲೇ ಹೇಳಿದೆ ಕೀರ್ತನೆಯಲ್ಲಿ, ದೇವರು ಸ್ವರ್ಗರಾಜ್ಯದಿಂದ ಭೂಲೋಕವನ್ನು ನೋಡುವಾಗ ಎಲ್ಲರೂ ದಾರಿ ತಪ್ಪಿದವರು, ಕೆಟ್ಟದಾದಂಥ ದಾರಿಯಲ್ಲಿ ನಡೆದವರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈ ವಿಷಯವನ್ನು ನೋಡಿದಾಗ ದೇವರಿಗೆ ಬಹಳ ದುಃಖವಾಯಿತು. ಇಲ್ಲಿ ಲೋಕ ಅನ್ನುವಾಗ ಅದು ಮನುಷ್ಯರಿಗೆ ಅದು ಸೂಚನೆ ಆಗಿದೆ. ನಾವು ನಾನು ನುಡಿದೆ, ದೇಶ ಅಂದರೆ ಮಣ್ಣಲ್ಲ ಜನರು ಎಂಬುದಾಗಿ. ಅದಕ್ಕೆ ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಆ ಮಗನನ್ನು ಕೊಟ್ಟನು. ಅದು ಯಾಕೆ ಈ ಲೋಕವನ್ನು ಪ್ರೀತಿಸಬೇಕಾಗಿತ್ತು ಅನ್ನುವಾಗ, ಒಬ್ಬ ಮನುಷ್ಯನಿಗೆ ಒಬ್ಬ ಮಗನಿರಲಾಗಿ ಅವನು ತಪ್ಪಿ ಹೋಗುವುದಾದರೆ, ಅವನು ಕೆಟ್ಟ ದಾರಿಯಲ್ಲಿ ನಡೆಯುವುದಾದರೆ ನಮಗೆ ಎಷ್ಟೋ ದುಃಖ ಆಗುತ್ತೆ. ಯಾಕಂದರೆ ನನಗೂ ಒಬ್ಬ ಮಗನಿದ್ದಾನೆ, ಅವನು ಸರಿಯಾದ ದಾರಿಯಲ್ಲಿ ನಡೆಯದೇ ಇದ್ದಾಗ, ಅಥವಾ ಅವರು ಕೆಟ್ಟ ಹುಡುಗರ ಜೊತೆ ಸೇರಿದಾಗ, ಅಥವಾ ಇನ್ನಿತರವಾದಂಥ ಕೆಟ್ಟ ಕೆಲಸಗಳು ಮಾಡಿದಾಗ ನನಗೂ ಬಹಳ ನೋವಾಗುವುದುಂಟು. ಹಾಗೆ ನಿಮಗೂ ಸಹ. ಹಾಗೆ ದೇವರು ಲೋಕವನ್ನು ನೋಡುವಾಗ ಆತನ ಮಕ್ಕಳಾದಂಥ ಆತನ ಸಾರೂಪ್ಯದಲ್ಲಿ ಇರುವಂಥ ನಾವುಗಳು, ಈ ಎಲ್ಲ ಆತ್ಮಗಳಿಗೆ ದೇವರಾಗಿರುವ ಕರ್ತನು ಮನುಷ್ಯನನ್ನು ನೋಡಿ ಬಹಳ ದುಃಖಪಟ್ಟನು. ಯಾಕಂದರೆ ಅವನು ಆಲೋಚಿಸುತ್ತಿರುವಂಥ ಆಲೋಚನೆಗಳು ಕೆಟ್ಟವುಗಳಾಗಿದ್ದವು, ಅವನು ಮಾತನಾಡುವಂಥ ಮಾತುಗಳು ಕೆಟ್ಟವುಗಳಾಗಿದ್ದವು, ಅವನು ಮಾಡುವಂಥ ಕೃತ್ಯಗಳು ಕೆಟ್ಟವುಗಳಾಗಿದ್ದವು. ಇಲ್ಲಿ ದೇವರನ್ನು ಹುಡುಕುವವನು ಒಬ್ಬನಾದರೂ ಇಲ್ಲ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ದುರ್ಮತಿಗಳಂದರೆ ದೇವರ ಭಯವಿಲ್ಲದೆ ಇರುವಂಥವರು. ನೋಡ್ರಿ, ದೇವರ ಭಯವಿಲ್ಲದೆ ಇರುವಂಥವರು ಯಾವುದೇ ಇದಕ್ಕೆ ಅವರು ಭಯಪಡೋದಿಲ್ಲ. ಯಾಕಂದರೆ ಅವ್ರಿಗೆ ಯಾರೋ ಒಂದು ಭಯನೂ ಇರೋಲ್ಲ, ಯಾರೋ ಒಬ್ಬ ಹಂಗೂ ಇರೋದಿಲ್ಲ. ಆದ್ದರಿಂದ ದೇವರು ಲೋಕವನ್ನು ಎಷ್ಟೋ ಪ್ರೀತಿಯನ್ನು ಇಟ್ಟು ಲೋಕವನ್ನು ಪ್ರೀತಿಸಿದನು. ಅಂದರೆ ಇಲ್ಲಿ ಜನರನ್ನು, ನನ್ನನ್ನು, ನಿನ್ನನ್ನು ಪ್ರೀತಿಸಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆತ ಪ್ರೀತಿಸಿದ ಮಾತ್ರವಲ್ಲ, ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಯಾಕೆ ಕಳಿಸಿಕೊಟ್ಟನು ಎಂಬುದಾಗಿ ನೋಡುವಾಗ, ಆತನು ತನ್ನ ಒಬ್ಬನೇ ಮಗನನ್ನು ನನಗಾಗಿ, ನಿನಗಾಗಿ, ಈ ಲೋಕದಲ್ಲಿರುವಂಥ ಎಲ್ಲರ ಪಾಪಗಳಿಂದ ಬಿಡಿಸಿ ಕಾಯಲು ಆತನನ್ನು ಕಳಿಸಿಕೊಟ್ಟನು. ಯಾಕೆ ಅನ್ನುವಾಗ, ಆತನು ಈ ಲೋಕದಲ್ಲಿ ಪಾಪರಹಿತನಾಗಿದ್ದನು. ಪಾಪಿಗಳ ಮಧ್ಯದಲ್ಲಿದ್ದಾಗಲೂ ಆತನ ಜನನವೂ ಪರಿಶುದ್ಧವಾದದ್ದು, ಆತನ ಜೀವನವೂ ಪರಿಶುದ್ಧವಾದದ್ದು. ಆತನು ಮಾದರಿಯ ಜೀವಿತವನ್ನಾಗಿ ಆತನು ತನ್ನ ಜೀವಿತದಲ್ಲಿ ನಡೆದನು. ಅಷ್ಟು ಮಾತ್ರವಲ್ಲ, ಆತನು ತನ್ನ ಒಬ್ಬನೇ ಮಗನಾದ ಯೇಸುವನ್ನು ಈ ಲೋಕಕ್ಕೆ ಯಾಕೆ ಕಳಿಸ್ಕೊಟ್ರಂದರೆ, ಯೇಸು ಅನ್ನುವಾಗ ರಕ್ಷಕನು, ರಕ್ಷಕನು ಅನ್ನುವಾಗ ಆತನು ಅವರ ಪಾಪಗಳಿಂದ ಬಿಡಿಸಿ ಕಾಯುವವನು ಎಂಬುದಾಗಿ ಅದರ ಅರ್ಥ. ಲೋಕದ ಮೇಲೆ ಯಾಕೆ ಪ್ರೀತಿಯನ್ನು ಇಟ್ಟರಂದರೆ, ತನ್ನ ಮಕ್ಕಳು, ಆತನ ಸ್ವರೂಪರಾಗಿರುವಂಥ ನಾವುಗಳು ತಪ್ಪಿ ನಡೆದಾಗ ದೇವರು ಕನಿಕರಪಟ್ಟನು. ಯಾಕಂದರೆ ರೋಮಾಪುರದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಆ 3ನೇ ಅಧ್ಯಾಯದಲ್ಲಿ 23ನೇ ವಚನದಲ್ಲಿ ನಾವು ನೋಡುವಾಗ, ಪಾಪಕ್ಕೆ ಕೊಡುವ ಸಂಬಳ ದಯಮಾಡಿ ಕ್ಷಮಿಸಿ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ. ಹೌದು, ಎಲ್ಲರೂ ಹೆಚ್ಚು ಕಮ್ಮಿ ಯಾರೂ ಇಲ್ಲ, ಎಲ್ಲರೂ ಪಾಪ ಮಾಡಿ
ದೇವರ ಮಹಿಮೆಯನ್ನು ಅಂದರೆ ದೇವರೊಟ್ಟಿಗಿದ್ದಂತಹ ಆ ಅನ್ಯೋನ್ಯತೆಯನ್ನು ಅವರು ಕಳೆದುಕೊಂಡವರಾಗಿದ್ದಾರೆ. ಆದ್ದರಿಂದ ದೇವರು ಆ ಕಳೆದುಕೊಂಡಂತಹ ಆ ಮಹಿಮೆಯನ್ನು, ಆ ದೇವರೊಂದಿಗಿದ್ದಂತಹ ಆ ಅನ್ಯೋನ್ಯತೆಯನ್ನು ಮತ್ತೆ ದೇವರು ಸ್ಥಾಪಿಸುವುದಕ್ಕಾಗಿ ತನ್ನ ಮಗನನ್ನು, ಒಬ್ಬನೇ ಮಗನನ್ನು, ಪ್ರೀತಿಯ ಕುಮಾರನನ್ನು ಈ ಲೋಕಕ್ಕೆ ಪಾಪರಹಿತನಾಗಿ ಕಳಿಸ್ಕೊಡ್ಬೇಕಾಗಿತ್ತು. ಯಾಕಂದರೆ ಇಬ್ರಿಯ ಪತ್ರಿಕೆ 9:22 ನಾವು ನೋಡ್ತೇವೆ. 22ರಲ್ಲಿ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಹೌದು, ದೇವರ ಮುಂದೆ ಒಂದು ಷರತ್ತುಂಟು. ಏನೆಂಬುದಾಗಿ ನೋಡುವಾಗ, ಪ್ರೀತಿ ಇದ್ದರೂ ಆತನು ನೀತಿ ಬಿಡುವವನಲ್ಲ. ಏನೋ ಆ ಪ್ರೀತಿ, ಮಗನು ಆತನ ಪ್ರೀತಿ. ನೀತಿ ಏನು? ಪಾಪಕ್ಕೆ ಕೊಡುವ ಸಂಬಳ ಮರಣ. ಆ ಮರಣದಿಂದ ತಪ್ಪಿಸಬೇಕಾದ್ರೆ ಪ್ರಾಯಶ್ಚಿತ್ತವಾಗಿ ಒಂದು ಬಲಿಯಾಗಬೇಕಾಗಿತ್ತು. ಆ ಪ್ರಾಯಶ್ಚಿತ್ತವಾದಂಥ ಬಲಿ ಪರಿಶುದ್ಧವಾಗಿರಬೇಕು, ನಿಷ್ಕಳಂಕವಾಗಿರಬೇಕು, ಯಾವುದೇ ದೋಷವನ್ನು ಹೊಂದಿರಬಾರದು. ಮತ್ತು ಆತನಲ್ಲಿ ಅಂತಹ ಯಾವುದೇ ದೋಷಗಳನ್ನು ಕಾಣಲಿಕ್ಕೆ ನಾವು ಸಾಧ್ಯವಿಲ್ಲ. ಯಾಕಂದರೆ ಯೇಸು ಕ್ರಿಸ್ತರು ಈ ಲೋಕದಲ್ಲಿದ್ದಾಗ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆತನು ಲೋಕಕ್ಕೆ ಸವಾಲನ್ನು ಎಸೆದನು, ನನ್ನಲ್ಲಿ ಪಾಪ ಇದೆ ಎಂಬುದಾಗಿ ನಿಮ್ಮಲ್ಲಿ ಯಾರು ಸ್ಥಾಪಿಸುವಿರಿ ಎಂಬುದಾಗಿ. ಹೌದು, ಆತನು ನನ್ನನ್ನು ನಿನ್ನನ್ನು ಪ್ರೀತಿಸುವುದರ ಸಲುವಾಗಿ ಆತನ ಒಬ್ಬನೇ ಮಗನನ್ನು ಪಾಪರಹಿತನಾಗಿ ಲೋಕಕ್ಕೆ ಕಳಿಸಿಕೊಟ್ಟನು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಎರಡನೇದು, ಅಲ್ಲಿ ನಾವು ನೋಡುವಾಗ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಹೌದು, ಆತನನ್ನು ಯಾರಾದರೆ ನಂಬ್ತಾರೋ, ಹೌದು, ಯೇಸು ಕ್ರಿಸ್ತರು ದೇವರ ಕುಮಾರನು, ಆತನು ನಿಷ್ಕಳಂಕ ಪ್ರಿಯನು, ಪಾಪರಹಿತನು, ನನ್ನ ಬದಲಾಗಿ ಕಲ್ವಾರಿ ಶಿಲುಬೆ ಮೇಲೆ ಆತನು ಬಲಿಯಜ್ಞವಾಗಿದ್ದಾರೆ. ಆತನ ರಕ್ತದಿಂದ ನನ್ನ ಪಾಪವು ತೊಳೆಯಲ್ಪಟ್ಟಿದೆ. ಆತನು ದೇವರ ಕುಮಾರನೆಂಬುದಾಗಿ ಯಾರು ಹೃದಯದಿಂದ ನಂಬಿ ಬಾಯಿಂದ ಅರ್ಕ ಮಾಡ್ತಾರೋ ಅವ್ರಿಗೆಲ್ಲರಿಗೂ ನಿತ್ಯ ಜೀವ ಉಂಟು. ನಿತ್ಯ ಜೀವ ಅಂದರೆ ಅಲ್ಲಿ ಮರಣ ಇರೋದಿಲ್ಲ, ಎಂದೆಂದಿಗೂ ಜೀವಿಸುವಂಥದ್ದು ಆಗಿದೆ ಎಂಬುದಾಗಿ. ಎರಡನೇದು ನಾವು ನೋಡುವಾಗ ಕೊಲೊಸ್ಸೆ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, 2ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಹೊಂದುವಂಥ ದಂಡನೆಯನ್ನು ಕ್ರಿಸ್ತನು ವಹಿಸಿಕೊಂಡನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಎರಡನೇದು, ಆತನು ನಮ್ಮ ದಂಡನೆಯನ್ನು ಕ್ರಿಸ್ತರು ಕಲ್ವಾರಿ ಶಿಲುಬೆ ಮೇಲೆ ಆತನು ವಹಿಸಿಕೊಂಡನು. ಒಬ್ಬ ಕೈದಿಗೆ ಕ್ಷಮಾಪಣೆ ಇದ್ದರೆ, ಒಬ್ಬ ಉದಾಹರಣೆಯಾಗಿ ಒಂದು ದೇಶದಲ್ಲಿ ಒಬ್ಬ ಕೈದಿಗೆ ಮರಣ ದಂಡನೆಯನ್ನು ವಿಧಿಸಿರುತ್ತಾರೆ. ಆ ಮರಣ ದಂಡನೆಯನ್ನು ವಿಧಿಸಿರುವಾಗ ಆತನಿಗೆ ದಿನಗಳ ಹತ್ತಿರವಾದಾಗ ಆ ದೇಶದಲ್ಲಿ ಆ ಕೈದಿಗಳನ್ನು ಬಿಡುಗಡೆ ಮಾಡುವಂಥ ಒಂದು ಅವಕಾಶ ಆ ಕಾನೂನಲ್ಲಿತ್ತು. ಆತನು ತನ್ನ ಕ್ಷಮಾಪಣೆ ಪತ್ರವನ್ನು ಆತನು ರಾಷ್ಟ್ರಪತಿಗೆ ಬರೆದಾಗ ಆ ಪತ್ರವನ್ನು ನೋಡಿದಂಥ ವ್ಯಕ್ತಿ ಕುಲಂಕುಷವಾಗಿ ಆ ಕೈದಿಯನ್ನು ಪರಿಶೀಲಿಸಿದಾಗ ಆತನಲ್ಲಿ ತಪ್ಪಿದ್ದರೂ ಓಕೆ, ಆತನನ್ನು ಆ ಮರಣಕ್ಕೆ ವಹಿಸಬಾರದು ಎಂಬುದಾಗಿ ಹೇಳಿ ಆತನನ್ನು ಜೀವಾವಧಿ ಶಿಕ್ಷೆಗೆ ಪರಿವರ್ತಿಸುತ್ತಾರೆ. ಆ ವಿಷಯವನ್ನು ಕೇಳಿದ ತಕ್ಷಣ ಆ ಕೈದಿಗೆ ಭಾಳ ಖುಷಿಯಾಗುತ್ತೆ. ಯಾಕಂದರೆ ಅಪ್ಪ, ಮರಣ ಆದರೂ ಇಲ್ಲ, ಜೀವವಾದರೂ ಬದುಕಿದೆಯಲ್ಲ, ಅಷ್ಟು ಮಾಡಿದಾರಲ್ವ, ತುಂಬ ನಾನು ಋಣಿಯಾಗಿರ್ತೇನೆ ಎಂಬುದಾಗಿ ಆ ಮನುಷ್ಯನ ಅಂದುಕೊಳ್ತಾನೆ. ಹೌದು ಪ್ರಿಯರೇ, ನಾವು ಸಹ ಸೈತಾನನ ಆ ಪಾಪಕ್ಕೆ ಗುಲಾಮರಾದಂಥ ನಮಗೆ ಆ ದಂಡನೆಯನ್ನು ಹೊಂದಿದವರು ನಾವೇ ಆಗಬೇಕಾಗಿತ್ತು. ಯಾಕಂದರೆ ನಾವು ತಪ್ಪು ಮಾಡಿ ನಾವು ಕೆಟ್ಟದಾದಂಥ ದಾರಿಯಲ್ಲಿ ನಡೆದಾಗ, ಕೆಟ್ಟದಾದಂಥ ಆಲೋಚನೆಗಳಲ್ಲಿ ನಡೆದಾಗ, ನಾನು ಕಳ್ತನ ಮಾಡಿ ಬೇರೆಯವರು ಹೋಗಲಿಕ್ಕೆ ಸಾಧ್ಯನಾ? ಹಾಗೆಯೇ ಈ ಒಂದು ಆ ದಂಡನೆಯನ್ನು ತೆತ್ತಲಿಕ್ಕೆ ತನ್ನ ಮಗನನ್ನು, ಯೇಸು ಕ್ರಿಸ್ತನನ್ನು ಆತನನ್ನು ನಮಗಾಗಿ ಕಳಿಸ್ಕೊಟ್ಟನು. ನಿಮ್ಮ ಬದಲಾಗಿ ಆ ಪಾಪದ ಒಂದು ಆ ಪೆನಾಲ್ಟಿ ಅಥವಾ ದಂಡವನ್ನು ಆತನು ನಮ್ಮ ಬದಲಾಗಿ ಆತನು ವಹಿಸ್ಕೊಂಡಿದ್ದಾನೆ. ಮತ್ತು ಮೂರನೇದಾಗಿ ನಾವು ನೋಡುವಾಗ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 2ನೇ ವಚನದಲ್ಲಿ, ನಾನು ಹೋಗುತ್ತಿರುವುದು ನಿಮ್ಮ ಒಳ್ಳೆಯದಕ್ಕಾಗಿ, ನಾನು ನಿಮಗೊಂದು ಸ್ಥಳವನ್ನು ಸಿದ್ಧ ಮಾಡುತ್ತೇನೆ ಎಂಬುದಾಗಿ. ಉದಾಹರಣೆಯಾಗಿ ನಮ್ಮ ಬೆಂಗಳೂರಲ್ಲಿ ಒಂದು ಸೈಟು ಜಾಗ ಇದ್ಬಿಟ್ರೆ ಎಷ್ಟೋ ಜನಕ್ಕೆ ಸಮಾಧಾನ. ಯಾಕಂದರೆ ಬೆಂಗಳೂರೆಂಬ ದೊಡ್ಡ ಪಟ್ಟಣದಲ್ಲಿ, ರಾಜಧಾನಿಯಲ್ಲಿ ಜೀವನ ಮಾಡಬೇಕಂದ್ರೆ ಬಹಳನೇ ಕಷ್ಟ ಆಗುತ್ತೆ.
ಆದರೆ ಒಂದು ಸೈಟ್ ಇದ್ದರೆ ಸಾಕು ಅನ್ನೋರು ಸಹ ಇದ್ದಾರೆ. ನಾವಿರುವ ಸ್ಥಳದಲ್ಲಿ ಎಷ್ಟೋ ಆತರ ಪಡ್ತೀವಿ, ಸೈಟ್ ತೊಗೊಳ್ಬೇಕು ಅಥವಾ ಏನಾದರೂ ಒಂದು ಸ್ವಂತ ಮನೆ ಮಾಡ್ಕೊಳ್ಬೇಕು ಅಂತ ಸಿದ್ಧ ಮಾಡ್ಕೊಳ್ಬೇಕು ಅಂತ. ಆದರೆ ಇಲ್ಲಿ ನಿಜವಾದಂಥ ಕ್ರೈಸ್ತರಿಗೆ, ಯಾಕಂದರೆ ಈ ಲೋಕವೆಲ್ಲ ಸಂಪಾದಿಸ್ಕೊಂಡ್ರು ಒಂದಿನ ನಾವು ಬಿಟ್ಟು ಹೋಗೋದೆ. ಎಂಥ ಅರಮನೆಯನ್ನು ಕಟ್ಟಿದರೂ ಸರಿಯೇ, ಎಂಥ ಚಿನ್ನದ ಬಂಗ್ಲೆಗಳನ್ನು ನಾವು ಇಲ್ಲಿ ಇಟ್ಕೊಂಡ್ರೂ ಸರಿಯೇ, ಒಂದು ದಿನ ಈ ಒಂದು ದೇಶವನ್ನು ನಾವು ಬಿಡಲೇಬೇಕು. ಯಾಕಂದರೆ ಮರಣವು ಬಂದಾಗ ಅವೆಲ್ಲವೂ ನಮ್ಮನ್ನು ಬಿಡಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಒಂದು ಶಾಶ್ವತವಾದ ಮನೆ ನನಗಾಗಿ ಯೇಸು ಕ್ರಿಸ್ತರು ಆತನು ಸಿದ್ಧ ಮಾಡ್ತಾ ಇದ್ದಾನೆ. ಕ್ರೈಸ್ತರಿಗೆ ಆ ಮರಣ ಅನ್ನುವಾಗ ಅವರಿಗೆ ಭಯ ಇಲ್ಲ. ಯಾಕಂದರೆ ಶಾಶ್ವತವಾದ ಮನೆ ಅದು ಪರಲೋಕ ರಾಜ್ಯ. ಅಲ್ಲಿ ಒಂದು ಒಂದು ನನಗಾಗಿ ಆತನ ನಂಬುವಂಥ ಎಲ್ಲರಿಗೂ ಒಂದು ಮನೆಯನ್ನು ಆತನು ಸಿದ್ಧ ಮಾಡ್ತಾ ಇದ್ದಾನೆ. ಕೆಲವರಿಗೆ ಮರಣ ಅನ್ನುವಾಗ ಬಹಳ ಭಯ ಆಗುತ್ತೆ. ಅಯ್ಯೋ, ನಾನು ಈ ಲೋಕದಲ್ಲಿ ಹೆಚ್ಚು ಕಾಲ ಬದುಕಬೇಕು, ಅಯ್ಯೋ ನಾನು ಈ ಲೋಕದಲ್ಲಿ ಅದು ಮಾಡಬೇಕು, ಮಕ್ಕಳಿಗೆ ಮದುವೆ ಮಾಡಬೇಕು. ಹೌದು, ಸಂತೋಷನೇ, ಯಾರಿಗೆ ತಾನೇ ಮರಣ ಅಂದರೆ ಭಯ ಇಲ್ಲ. ಆದರೆ ಮರಣದ ವಿಷಯದಲ್ಲಿ ಭಯಪಡದೇ ಇರುವಂಥವರು ಕ್ರೈಸ್ತರು. ಯಾವ ಕ್ರೈಸ್ತರಂದರೆ ಅದರಲ್ಲಿ ನಾಮಕರಣ ಕ್ರೈಸ್ತರು ಇದ್ದಾರೆ ಮತ್ತು ದೇವರ ವಾಕ್ಯಾನುಸಾರವಾಗಿ ನಡೆಯುವಂಥ ಕ್ರೈಸ್ತರಿದ್ದಾರೆ. ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಂಡು ಯೋಹಾನ ಬರೆದ ಸುವಾರ್ತೆ 1 ಯೋಹಾನ 1:9 ನಾವು ನೋಡುವ ಹಾಗೆ, ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆತನ ಮುಂದೆ ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ಆತನು ನಮ್ಮ ಪಾಪಗಳನ್ನು ಸಕಲ ಅನೀತಿಯನ್ನು ಕ್ಷಮಿಸಿ ಬಿಡುತ್ತಾನೆ ಎಂಬುದಾಗಿ. ಯಾರೆಲ್ಲ ಬಾಯಿಂದ ಅರಿಕೆ ಮಾಡಿ, ದೇವರೇ ನಾನು ಪಾಪ ಮಾಡಿದ್ದೀನಯ್ಯ, ಅಯ್ಯ ನಾನು ಕೆಟ್ಟ ಆಲೋಚನೆ ಮಾಡಿದ್ದೀನಯ್ಯ, ನನ್ನ ಶರೀರದಲ್ಲಿ ನಡೆಸಬಾರದಂಥ ಕೃತ್ಯಗಳನ್ನು ನಡೆಸಿದ್ದೇನೆ, ನಾನು ಕುಡುಕತನಕ್ಕೆ ದಾಸನಾಗಿದ್ದೇನೆ, ಮಾದಕ ವಸ್ತುಗಳಿಗೆ ನಾನು ದಾಸನಾಗಿದ್ದೇನೆ, ಕಳ್ಳತನ ಮಾಡಿದ್ದೇನೆ, ನಾನು ಸುಳ್ಳು ಹೇಳಿದ್ದೇನೆ, ನಾನು ಕೊಲೆ ಮಾಡಿದ್ದೇನೆ ಅನ್ನುವಂಥ ಪ್ರಜ್ಞೆ ನಿನಗೆ ಬರುವುದಾದರೆ ಇವತ್ತು ನಿನಗೊಂದು ಶುಭ ವಾರ್ತೆ. ಯೇಸು ಕ್ರಿಸ್ತರು ನನಗಾಗಿ ನಿನಗಾಗಿ ಶಿಲುಬೆಯಲ್ಲಿ ದಂಡನೆಯನ್ನು ವಹಿಸ್ಕೊಂಡಿದ್ದಾರೆ. ದಂಡನೆ ವಹಿಸ್ಕೊಂಡಿದ್ದು ಮಾತ್ರವಲ್ಲ, ನಿನ್ನನ್ನು ತನ್ನ ಮಕ್ಕಳಾಗಿ ಆತನು ಸ್ವೀಕರಿಸ್ತಾ ಇದ್ದಾರೆ. ನಾವು ನೋಡ್ತೇವೆ ಯೋಹಾನ ಬರೆದ ಸುವಾರ್ತೆ 1:12 ಯಾರ್ಯಾರು ಆತನ ಹೆಸರು ನಂಬಿಕೆ ಇಟ್ಟರೋ ಅವ್ರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ ಮೇಲೆ ದೇವರು ಇರುವಂಥ ಮನೆಯಲ್ಲಿ ಆತನ ಮಕ್ಕಳಿರಬೇಕು. ಅದೇ ಆ ಪರಲೋಕದ ಆ ಮನೆ, ಅಲ್ಲಿ ಭವನಗಳನ್ನು ಆತನು ಸಿದ್ಧ ಮಾಡ್ತಾ ಇದ್ದಾನೆ. 4ನೇದು ನಾವು ನೋಡುವಾಗ ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 20ನೇ ವಚನದಲ್ಲಿ, ಈಗೋ ಬೇಗನೆ ಬರುತ್ತೇನೆ, ಇದು ಎಂಥ ಶುಭ ಸಮಾಚಾರ. ಹೌದು, ನಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತನು ಕರೆದುಕೊಂಡೋಗಲು ಆತನು ಈ ಲೋಕಕ್ಕೆ ಬೇಗನೆ ಬರಲಿಕ್ಕಿದ್ದಾನೆ. ಈಗಿರುವಂಥ ಆ ಪರಿಸ್ಥಿತಿಗಳಲ್ಲಿ ನಾವು ನೋಡುವಾಗ ನೋಡ್ರಿ, ದೇವರು ಬರುವಂಥ ಸಮಯವು ಹತ್ತಿರವಾಗಿದೆ. ನಾವು ಕೇಳಬಾರದಂಥ ಎಲ್ಲ ಕೆಟ್ಟ ಸಮಾಚಾರಗಳನ್ನು ರಾಜ್ಯಕ್ಕೆ ರಾಜ್ಯಗಳು, ಜನಾಂಗಕ್ಕೆ ಜನಾಂಗಗಳು, ಅಧಿಪತಿಗಳಿಗೆ ಅಧಿಪತಿಗಳು, ಭೂಕಂಪಗಳು, ಆ ಕಂಡು ಕೇಳದ ರೋಗಗಳನ್ನು ಮತ್ತೆ ನಾವು ಕೇಳೋರಾಗಿದ್ದೇವೆ. ಹೌದು, ಆತನು ಬರೋಣ ಹತ್ತಿರವಾಗಿದೆ. ನೀನು ಆತನ ಸ್ವರಕ್ಕೆ ಕಿವಿಗೊಡುವುದಾದರೆ, ಆ ದೂರ ದೇಶದಿಂದ ಆತನು ಕಳಿಸಿಕೊಟ್ಟಂಥ ಆ ಒಂದು ಶುಭ ಸಮಾಚಾರ ಏನೆಂಬುದಾಗಿ ನೋಡುವಾಗ, ತನ್ನ ಒಬ್ಬನೇ ಮಗನ ಕುರಿತಾದಂಥ ಆತನ ಒಬ್ಬನೇ ಮಗನಾದಂಥ ಮರಣದ ಆ ಬಲಿಯಾಗದ ವಿಷಯದಲ್ಲಿ ಆತನು ಶುಭ ಸಮಾಚಾರವನ್ನು ಈ ಲೋಕಕ್ಕೆ ಕಳಿಸ್ತಾ ಇದ್ದಾನೆ. ಆ ಕ್ರಿಸ್ತನು ಬರುವಾಗ ಆತನೊಂದಿಗೆ ಇಷ್ಟು ಜನ ಎತ್ತಲ್ಪಡ್ತೀರಿ ಎನ್ನುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾದಂಥದ್ದು, ಬಹಳ ಅದು ವಿಶೇಷವಾದಂಥದ್ದು. ಒಂದು ಹಾಡು ಕರ್ತನಿಗೆ ಭಕ್ತನಿಗೆ ಬರುತ್ತಾನೆ. ಆ ಕರ್ತನ್ ಬರುವ ದಿನವು ಭಕ್ತರಿಗೆ ಆ ದಿನವು ಎಷ್ಟು ಆನಂದವು, ಯಾರ್ಯಾರು ಸಿದ್ಧರಾಗಲಿಲ್ಲವೋ ಆ ದಿನವು ತುಂಬ ದುಃಖಕರವು ಎಂಬುದಾಗಿ. ಯಾಕಂದರೆ ಯಾರೆಲ್ಲ ಸಿದ್ಧರಾಗಿರ್ತಾರೋ ಅವರು ಕ್ರಿಸ್ತನೊಂದಿಗೆ ಆತನು ಬರುವಾಗ ಅವರು ಎಬ್ಬಿಸಲ್ಪಡ್ತಾರೆ. ಸತ್ತವರು ಮೊದಲು, ನಂತರ ಜೀವದಿಂದಿರುವಂಥ ಆತನ ನಂಬಿದಂಥವರು, ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಂಡಂಥವರು ನಾಮಕಾರ್ತರಲ್ಲ ಅಥವಾ ತೋರಿಕೆ ಕ್ರೈಸ್ತರಲ್ಲ, ಆದರೆ ಕ್ರಿಸ್ತರು ಹೇಳಿದಂತೆ ಆತನ ವಚನದ ಅನುಸಾರವಾಗಿ ಜೀವನ ಮಾಡುವಂಥವರು. ಇನ್ನು ನಾವು ನೋಡುವಾಗ ಆತನ ಆ ಭಕ್ತರಿಗೆ ಅಲ್ಲಿ ಸಂತೋಷ ಉಂಟು. ಯಾಕೆಂದರೆ ಆತನು ಎಲ್ಲಿರ್ತಾನೋ ಅಲ್ಲಿ ಸಮಾಧಾನ. ಆತನ ಹೆಸರೇ ನಾವು ನೋಡ್ತಾ ಇದ್ದೇವೆ. ನಾವು ಆತನಿಗೆ ಅನೇಕ ಬಿರುದುಗಳುಂಟು. ಯೆಶಾಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ ಆತನು ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು,
ನಿತ್ಯನಾದ ತಂದೆ, ಪರಾಕ್ರಮಿಯಾದ ದೇವರು, ಸಮಾಧಾನದ ಪ್ರಭು ಎಂಬುವಂಥದ್ದು ಆತನ ಹೆಸರು. ಆ ಸಮಾಧಾನ, ಶಾಲೋಮ್ ರಾಜನು ಆತನು ಎಲ್ಲಿರ್ತಾನೋ ಆ ಮನೆ ನಿಜವಾಗಲೂ ಬಹಳ ಸಂತೋಷದಿಂದ, ಸಮಾಧಾನದಿಂದ, ಶಾಂತಿಯಿಂದ ಕೂಡಿರುತ್ತದೆ ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಆತನು ಬರಲಿಕ್ಕೆ ಇದ್ದಾನೆ, ಆತನು ಬೇಗನೆ ಬರಲಿಕ್ಕಿದ್ದಾನೆ. ಈ ದಿನದಲ್ಲಿ ನೀನು ಸಿದ್ಧವಾಗಿದ್ದೀಯಾ? ಆತನು ಕರೆಯುವಾಗ ಆತನ ಜೊತೆ ಹೊರಡಲಿಕ್ಕೆ ನೀನು ಆತೋರಿತಾ ಇದ್ದೀಯಾ? ಒಂದು ಸಾರಿ ಯೋಚನೆ ಮಾಡಬೇಕಾಗಿದೆ. 5ನೇ ವಿಷಯದಲ್ಲಿ ನಾವು ನೋಡುವಾಗ ಥೆಸಲೋನಿಕ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. 1ನೇ ಥೆಸಲೋನಿಕ 4ನೇ ಅಧ್ಯಾಯ 17ನೇ ವಚನದಲ್ಲಿ, ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು ಎಂಬುದಾಗಿ. ಅಲ್ಲಿ ಆ ಪುಸ್ತಕದಲ್ಲಿ ನೋಡುವಾಗ, ಆ ಪತ್ರಿಕೆಯಲ್ಲಿ ಆತನು ಸತ್ತವರ ಬಗ್ಗೆ ಅಪೊಸ್ತಲನಾದ ಪೌಲನು ಬರೀತಾ ಇದ್ದಾನೆ. ದುಃಖ ಪಡುವಂಥದ್ದು ನಮಗೆ ಇಷ್ಟವಿಲ್ಲ ಅನ್ನುವಂಥ ವಿಷಯದಲ್ಲಿ. ಹೌದು, ಇಲ್ಲಿ ನಾವು ಯಾರ ಜೊತೆಯಲ್ಲಿ ಇರುವುದಕ್ಕಾಗಿ ಬಯಸ್ತೇವೆ? ನಮ್ಮ ಕುಟುಂಬದೊಂದಿಗ, ಅಥವಾ ತಂದೆ ತಾಯಿಯೊಂದಿಗ, ಅಥವಾ ಸ್ನೇಹಿತರೊಂದಿಗ, ಅಥವಾ ನಮ್ಮ ಪ್ರೀತಿ ಮಾಡುವಂಥ ಧರ್ಮಪತ್ನಿಯೊಂದಿಗೆ, ಅಥವಾ ಹುಡುಗಿಯೊಂದಿಗೆ, ಹುಡುಗನೊಂದಿಗೆ. ಆದರೆ ಇಲ್ಲಿ ಒಂದು ನೀನು ಯಾರೊಂದಿಗೆ ನಿನ್ನ ನಿತ್ಯತ್ವವನ್ನು ಕಳೀತಿ ಎನ್ನುವಂಥದ್ದನ್ನು ನೋಡುವಾಗ, ನಾವು ಕಲಿಯುವಂಥ ಅಥವಾ ನಾವು ಇರುವಂಥ ಆ ಒಂದು ಸಂದರ್ಭ ಅದು ಕ್ಷಣಿಕವಾದದ್ದು. ಆದರೆ ಯಾರೊಂದಿಗೆ ನೀನು ನಿನ್ನ ನಿತ್ಯತ್ವವನ್ನು ಕಳೆಯಲು ಇಷ್ಟಪಡ್ತಿ? ದೇವರೊಂದಿಗೆ ಅಥವಾ ಸೈತಾನನೊಂದಿಗೆ? ನೀನು ದೇವರೊಂದಿಗೆ ನೀನು ನಿನ್ನ ನಿತ್ಯತ್ವವನ್ನು ಕಳೀಬೇಕಾದ್ರೆ ನೀನು ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಳ್ಬೇಕು. ದೇವರ ಒಬ್ಬನೇ ಕುಮಾರನಾದ ಯೇಸುವಿನ ಮೇಲೆ ನೀನು ನಂಬಿಕೆ ಇಡಬೇಕು. ಆಗ ನೀನು ರಕ್ಷಣೆ ಹೊಂದಿವಿ, ಮತ್ತು ನಿನ್ನ ಕುಟುಂಬದವರು ಸಹ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ. ನೀನು ಸೈತಾನನೊಂದಿಗಿರಬೇಕಾದ್ರೆ ಅದು ನಿನ್ನ ಶರೀರ ಹೆಂಗೆ ಹೇಳುತ್ತೋ ಹಾಗೆ ನಡೆದುಕೋ. ಅಲ್ಲಿ ನಾವು ನೋಡ್ತೇವೆ, ಒಂದು ಈ ರೀತಿಯಾಗಿ ಆ ಪರಲೋಕದ ಒಂದು ದಿನಪತ್ರಿಕೆ ಫಲಿತಾಂಶ ಏನೆಂಬುದಾಗಿ ನೋಡುವಾಗ, ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 31ನೇ ವಚನ, ಅದೇನೆಂದರೆ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವೆ ಎಂಬುದಾಗಿ. ಹೌದು, ನೀನು ಆ ರಕ್ಷಣೆ ಹೊಂದಬೇಕಾದ್ರೆ, ಆ ಫಲಿತಾಂಶವನ್ನು ಕಾಣಬೇಕಾದ್ರೆ ಮೊದಲು ನೀನು ಅರಿಯಬೇಕು, ದೇವ್ರಿಗಿರುದ್ಧವಾಗಿ, ಪರಲೋಕಕ್ಕಿರುದ್ಧವಾಗಿ ನಾನು ಇದ್ದೇನೆ. ಯಾಕಂದರೆ ಮನುಷ್ಯನು ಹುಟ್ಟಿದ ದಿನದಿಂದ ಪಾಪಿ, ಅವನು ಬೆಳೆಯುತ್ತಾ ದ್ರೋಹಿ, ಮತ್ತು ಪಾಪಕ್ಕೆ ಕೊಡುವ ಸಂಬಳ ಮರಣ, ಆ ಮರಣ ಅನ್ನುವಾಗ ನರಕ. ಇವೆಲ್ಲವುಗಳಿಂದ ದೇವರು ಬಿಡಿಸಲು ಆ ದೂರ ದೇಶದಿಂದ, ಅಂದರೆ ಪರಲೋಕದ ರಾಜ್ಯದಿಂದ ಅಥವಾ ಸ್ವರ್ಗ ದೇಶದಿಂದ ಆತನು ಒಂದು ಶುಭ ವರ್ತಮಾನವನ್ನು ಕಳಿಸಿಕೊಟ್ಟನು. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆ ರಕ್ಷಕನು ಯಾರೆಂಬುದಾಗಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆತನನ್ನು ಯಾರೆಲ್ಲ ಹೃದಯದಿಂದ ಸ್ವೀಕರಿಸ್ತಾರೋ, ಆತನನ್ನು ಯಾರೆಲ್ಲ ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ತಾರೋ ಅವರಿಗೆ ನಿಜವಾಗಲೂ ದೂರ ದೇಶದಿಂದ ಬಂದಂಥ ಸುದ್ದಿ ಒಳ್ಳೆಯ ಸಮಾಚಾರವಾಗಿರುತ್ತದೆ. ನೀನು ಯೇಸುವನ್ನು ನಂಬುವುದಾದರೆ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಸಮಯ ಕಳಿ. ನಾನು ಹೇಳುವ ಪ್ರಾರ್ಥನೆಯನ್ನು ನಾನು ಹೇಳ್ತಾ ಇದ್ದೇನೆ ಅನ್ನೋದಕ್ಕೆ ಮಾಡಬೇಡ, ನಿನ್ನ ಹೃದಯಾಂತರದಿಂದ ಹೇಳು. ಪ್ರೀತಿಯುಳ್ಳ ಯೇಸುವೆ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ದೂರ ದೇಶದಿಂದ ದೇವರೇ ನೀನು ನನಗೋಸ್ಕರ ಕಳಿಸಿಕೊಟ್ಟ ಆ ದೇವರೇ ಒಳ್ಳೆಯ ಶುಭ ಸಮಾಚಾರ, ಅದು ಪರಲೋಕದ ಸುವಾರ್ತೆ. ಹೌದು ಕರ್ತನೆ, ಅಪ್ಪ, ಮಾನವರಾದಂಥ ನಾವುಗಳು ನಮ್ಮ ಪಾಪದ ನಿಮಿತ್ತವಾಗಿ ನಿಮಗೆ ದೂರವಾಗಿದ್ದಾಗ, ಪಾಪದ ನಿಮಿತ್ತವಾಗಿ ನಾವು ನರಕದ ದಂಡನೆಯನ್ನು ಅನುಭವಿಸುವಾಗ ನಮ್ಮನ್ನು ಗುರುತಿಸಿಕೊಂಡು ನಿಮ್ಮ ಪ್ರಿಯನು ನಮ್ಮ ರಕ್ಷಕನನ್ನು ನಮ್ಮ ಬದಲಾಗಿ ಲೋಕಕ್ಕೆ ಕಳಿಸಿಕೊಟ್ರಲ್ಲಪ್ಪ, ನಿನಗೆ ಸ್ತೋತ್ರ. ನಾನು ನಂಬುತ್ತೇನೆ ಹೃದಯದಿಂದ, ಆತನು ದೇವರ ಕುಮಾರನು, ಆತನು ನನಗಾಗಿ ನನ್ನ ಬದಲಾಗಿ ಕಲ್ವಾರಿ ಶಿಲುಬೆ ಮೇಲೆ ಯಜ್ಞವಾದ ಕುರಿಯು, ಆತನು ಸತ್ತಿದ್ದು ನಿಜ, 3 ದಿನ ಸಮಾಧಿಯಲ್ಲಿದ್ದುದು ನಿಜ, ಆತನು 3ನೇ ದಿನ ಮರಣದಿಂದ ಎದ್ದು ಬಂದಿದ್ದು ನಿಜ ಎಂಬುದಾಗಿ ನಾನು ಹೃದಯದಿಂದ ನಂಬಿ ಬಾಯಿಂದ ಅರ್ಕೆ ಮಾಡ್ತಾ ಇದ್ದೇನೆ. ನೀ ಮಾತ್ರ ಕರ್ತನು, ನನ್ನ ದೇವರು ಎಂಬುದಾಗಿ. ಯೇಸುವೆ, ನನ್ನ ಹೃದಯದಲ್ಲಿ ನೀನು ಬಂದು ನನ್ನ ಪಾಪವನ್ನು ಶುದ್ಧೀಕರಿಸು. ನನ್ನ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೇನ್.
ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನಮ್ಮನ್ನು ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೇ ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್, ಮತ್ತಿಕೆರೆ, ಬೆಂಗಳೂರು 54 ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು. ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು, ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ಪಿನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳಬಹುದು. ಆ ವಾಟ್ಸಪ್ಪಿನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ. ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ. ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿರೋದಾದರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡಿರಿ. ಈ ಶುಭವಾರ್ತಾ ಸಂದೇಶದಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಚನ ಮಳೆಯಾಗಿ ಸುರಿಯುವುದು, ಸತ್ಯ ಹೂವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಮನೆ ಅದು ಪರಲೋಕ ರಾಜ್ಯ. ಅಲ್ಲಿ ಒಂದು ಒಂದು ನನಗಾಗಿ ಆತನ ನಂಬುವಂಥ ಎಲ್ಲರಿಗೂ ಒಂದು ಮನೆಯನ್ನು ಆತನು ಸಿದ್ಧ ಮಾಡ್ತಾ ಇದ್ದಾನೆ. ಕೆಲವರಿಗೆ ಮರಣ ಅನ್ನುವಾಗ ಬಹಳ ಭಯ ಆಗುತ್ತೆ. ಅಯ್ಯೋ ನಾನು ಈ ಲೋಕದಲ್ಲಿ ಹೆಚ್ಚು ಕಾಲ ಬದುಕಬೇಕು, ಅಯ್ಯೋ ನಾನು ಈ ಲೋಕದಲ್ಲಿ ಅದು ಮಾಡಬೇಕು